ಆಪರೇಷನ್ ಅಸ್ಥಿ ಪಂಜರ ಎಸ್ಐಟಿ ಫುಲ್ ಆಕ್ಟಿವ್. ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಬದಲಾವಣೆಯಾಗಿದೆ. ಎಸ್ಐಟಿ ಕಚೇರಿಗೆ ಹಾಜರಾದ ಎರಡನೇ ದೂರುದಾರ ಆಪರೇಷನ್ ಅಸ್ಥಿ ಪಂಜರ ಎಸ್ಐಟಿ ಫುಲ್ ಆಕ್ಟಿವ್. ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ. ಎಸ್ಐಟಿ ಕಚೇರಿ ಹಾಜರಾಗದ ಎರಡನೇ ದೂರುದಾರ. ಹೆಣಾಹೂತ ಪ್ರಕರಣ ಮತ್ತೆ ಸಂಚಲನ. 15 ವರ್ಷಗಳ ಹಿಂದೆ ಕಾನೂನು ಬಾಹಿರವಾಗಿ ಹೆಣ ಹೂಳಲಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಮೃಗೀಯ ದೌರ್ಜನ್ಯವನ್ನ ನಡೆಸಲಾಗಿದೆ. ಎಲ್ಲದಕ್ಕೂ ಸಿದ್ಧ. ನನ್ನ ಯಾವುದೇ ಪರೀಕ್ಷೆಗೂ ಕೂಡ ಒಳಪಡಿಸಬಹುದು. ಘಟನೆಯ ಸತ್ಯವನ್ನ ಹೊರಗಾಕ್ತೀನಿ ಅಷ್ಟೇ. ಎಸ್ಐಟಿಗೆ ಪೂರ್ಣವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದೇನೆ. ಶೋಧ ತಾತ್ಕಾಲಿಕವಾಗಿ ನಿಂತಿರುವುದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಾಯಿಂಟ್ 6ರಲ್ಲಿ ದೊರೆತಂತಹ ಮೂಳೆಗಳ ವರದಿ ಬರುವವರೆಗೂ ಕೂಡ ಶೋಧ ಸ್ಥಗಿತವಾಗಿರುತ್ತೆ. ಸ್ವಯಂ ಗೃಹ ಸಚಿವರೇ ಸದನದಲ್ಲಿ ಅಧಿಕೃತವಾಗಿ ಘೋಷಣೆ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಾಕ್ಷಿ ಬಂದು ಕಣ ಕುಂತ್ಕೊಂಡಿದೆ. ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಇನ್ನೊಂದು ಸಾಕ್ಷಿ ಬಂದಿದೆ. ಇದನ್ನ ಮತ್ತೆ ಹೇಳ್ತೀನಿ. ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಿ ಆಯ್ತು. ಇದಕ್ಕೆ ಅಂದ್ರೆ ಅಪರಿಚಿತ ದೂರುದಾರ ಏನು ಮೂಳೆಯನ್ನ ಅಥವಾ ಆ ಒಂದು ತಲೆಬುರುಡೆಯನ್ನ ಹಿಡ್ಕೊಂಡು ಬರ್ತಾನಲ್ಲ, ಹಿಡ್ಕೊಂಡು ಬಂದ ಮೇಲೆ ಸರ್ಕಾರ ಏನು ಮಾಡುತ್ತೆ? ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡುತ್ತೆ. ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಿದಾಗ ಏನಾಯ್ತು ಅನ್ನೋದು ವಿಚಾರಗಳನ್ನ ಈಗ ಆಲ್ರೆಡಿ ಎಲ್ಲಾ ವಾಹಿನಿಗಳು ಹೇಳಿರ್ತಾವ. ಮತ್ತೊಂದ್ಸಲ ನಾನು ಹೇಳಕ್ ಹೋಗಲ್ಲ. ಇನ್ನೊಂದು ಯಾರೇ ಬಂದರೂ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ನೋಡಿದ್ದೀನಿ ಅಥವಾ ಆ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ ಅಥವಾ ಹೆಣವನ್ನು ಹೂತಾಕ್ತಾ ಇರುವುದನ್ನು ನಾನು ನೋಡಿದ್ದೀನಿ ಅಂತಂದ್ರೆ ಅವರನ್ನೂ ಕೂಡ ವಿಚಾರಣೆ ಮಾಡುವಂತಹ ಜವಾಬ್ದಾರಿಯನ್ನ ಎಸ್ಐಟಿ ತನಿಖಾ ತಂಡ ಇಟ್ಕೊಳ್ಳುತ್ತೆ. ಇನ್ನು ಇನ್ನೊಬ್ಬ ಒಂದು ದೂರುದಾರನೂ ಕೂಡ ಬಂದಿರುವಂಥದ್ದು. ಇದರ ಹಿಂದೆ ಸ್ವಲ್ಪ ಮಾತಾಡ್ಬಿಡೋಣ. ಪದ್ಮಲತಾ ಕೇಸ್ನಲ್ಲಿ ಅವಳ ಅಕ್ಕ, ಪದ್ಮಲತಾ ಅಕ್ಕ ಬಂದ್ಬಿಟ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಯಾರ ಮೇಲೆ ಕಂಪ್ಲೇಂಟ್ ಅನ್ನ ಯಾವ ವಿಚಾರವಾಗಿ ಕಂಪ್ಲೇಂಟ್ ಮಾಡಿದ್ರು ಅಂತಂದ್ರೆ ಈ ತರ ಮತ್ತೆ ರೀಓಪನ್ ಮಾಡಿ ಅಂತ ಎಸ್ಐಟಿಗೆ ದೂರನ್ನ ಕೊಟ್ರು. ಒಂದಾಯ್ತಾ? ಸೆಕೆಂಡು ಈಗ ಆನೆ ಮಾಹುತ ಜೋಡಿ ಕೊಲೆ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾಹುತ ನಾರಾಯಣನ್ ಮಕ್ಕಳು ಬಂದುಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಅಂದ್ರೆ ಮತ್ತೊಂದ್ಸಲ ತನಿಖೆ ಆಗಬೇಕು ಅಂತ ಹೇಳಿ ಎಸ್ಐಟಿಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಇದೆಲ್ಲ ಬದಿಗಿಟ್ರೆ ಸಾಕ್ಷ್ಯಗಳನ್ನ ನೋಡೋದಾದ್ರೆ ಜಯಂತ್ ಟಿ ಅವರು ಬಂದ್ರು. ಹೌದು, ನಾನು 15 ವರ್ಷದ ಹುಡುಗಿಯ ಶವವನ್ನ ಹೂತಾಕ್ತಾ ಇರೋದನ್ನ ನಾನು ನೋಡಿದ್ದೀನಿ ಅಂತ ಬಂದ್ರು. ಇನ್ನು ಇಬ್ರು ಯಾರೋ ಬಂದ್ರು, ನಂದು ಹೋಟೆಲ್ ಅಲ್ಲಿ ಇತ್ತು ಅಂತ ಹೇಳಿ ಇನ್ನಿಬ್ರು ಬಂದಿದ್ದಾರೆ. ಈಗ ಇನ್ನೊಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿರುವಂತದ್ದು. ಆಪರೇಷನ್ ಅಸ್ಥಿ ಪಂಜರ ಎಸ್ಐಟಿ ಫುಲ್ ಆಕ್ಟಿವ್ ಆಗಿದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಅಂತ ಹೇಳಕ್ ಹೋಗಲ್ಲ, ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಗೆ ಹಾಜರಾದಂತಹ ಎರಡು ದೂರುದಾರರು ಹೆಣಾಹುತ ಪ್ರಕರಣಕ್ಕೆ ಮತ್ತೆ ಸಂಚಲನವನ್ನ ಕೊಟ್ಟಿರುವಂಥದ್ದು. 15 ವರ್ಷಗಳ ಹಿಂದೆ ಕಾನೂನು ಬಾಹಿರ ಹೆಣವನ್ನ ಹೂಳಲಾಗ್ತಾ ಇತ್ತು. ಹೆಣ್ಣು ಮಕ್ಕಳ ಮೇಲೆ ಮೃಗೀಯ ದೌರ್ಜನ್ಯವನ್ನ ನಡೆಸಲಾಗಿದೆ. ಎಲ್ಲದಕ್ಕೂ ನಾವು ಸಿದ್ಧ. ಯಾವ ಪರೀಕ್ಷೆ ಬೇಕಾದ್ರೂ ಒಳಪಡಿಸಿ ಅಂತ ಹೇಳಿದ್ದಾರೆ. ಇನ್ನು ತನಿಖೆಯನ್ನ ಈಗ ಸದ್ಯಕ್ಕೆ ಆಗಿರುವಂತಹ ಕೆಲಸವನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಯಾಕಾಗಿ ನಿಲ್ಲಿಸಲಾಗಿದೆ ಅಂತಂದ್ರೆ ಈಗ ಆತ ಹೇಳಿದ್ದ, ಯಾರು ಹೇಳಿದ್ದ? ಅನಾಮಿಕ ದೂರುದಾರ ಒಂದು 17 ಸ್ಥಳಗಳನ್ನ ಹೇಳಿದ್ದ. ಆತ ಇಲ್ಲಿ ನಾನು ಹುಗಿದ ಹಾಕಿಟ್ಟಿದ್ದೇನೆ, ಒಂದಿಷ್ಟು ಜನರ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದ. ಸರ್ಕಾರ ಏನು ಹೇಳಿತ್ತು? ಅವನು ಹೇಳಿರುವಂತಹ ಸ್ಥಳಗಳಲ್ಲಿ ಏನಾದ್ರು ಸಿಕ್ತು ಅಂತಂದ್ರೆ ಅದನ್ನ ಲ್ಯಾಬಿಗೆ ಕಳಿಸುವಂತ ಕೆಲಸವನ್ನು ಮಾಡಬೇಕು. ಯಾರೂ ಹೇಳಿಲ್ಲ ಇಲ್ಲಿ ಎಸ್ಐಟಿಗೆ ನೀವು ಸಾಯಿಲ್ ಮಣ್ಣು ತಂತ್ರಜ್ಞರನ್ನ ಕರೆಸ್ಕೊಳ್ಳಿ,
ಅದರ ಬಗ್ಗೆ ರಿಪೋರ್ಟ್ ತಗೊಂಬನ್ನಿ ಅಂತ. ಆದರೆ SIT ತನಿಖಾ ತಂಡ ಆ ಕೆಲಸವನ್ನು ಮಾಡಿದೆ. ಮಣ್ಣು ತಜ್ಞರು ಏನು ಹೇಳ್ತಾರೋ ಆ ತಜ್ಞರು ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಣ್ಣು ತಜ್ಞರು ಏನು ಹೇಳಬಹುದು ಅನ್ನುವಂತಹ ವಿಚಾರವನ್ನು ಮಾತನಾಡೋಣ. ಈಗ ಯಾವುದೋ ಒಂದು ಹೆಣವನ್ನು ಹೂತಿಟ್ಟಿದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಅದರ ಒಂದಿಷ್ಟು ಕುರುಹುಗಳು ಸಿಗುತ್ತೆ, ಆ ಮಣ್ಣಿನಲ್ಲಿ ಕುರುಹುಗಳು ಸಿಗುತ್ತೆ. ಧರ್ಮಸ್ಥಳ ಮಣ್ಣಿನ ವಿಶೇಷತೆ ಏನು ಅಂತಂದ್ರೆ ಅಲ್ಲಿ ಮೂಳೆಗಳು ಕೂಡ ಕರಗಿ ಹೋಗಿವೆ. ಆ ಒಂದು ಕಾರಣಕ್ಕಾಗಿ ಮಣ್ಣನ್ನ ಪರೀಕ್ಷೆ ಮಾಡಿದ್ಮೇಲೆ ಅದೇನೂ ಇಲ್ಲ ಅಂತ ಆದರೆ ಇಲ್ಲಿಗೆ ಎಂಡ್. ಇಲ್ಲ, ಅಲ್ಲಿ ಮಣ್ಣಲ್ಲಿ ಏನಾದರೂ ವಿಚಾರಗಳು ಗೊತ್ತಾಯಿತು, ಯಾವುದೋ ಒಂದು ಹುಗಿದಿರುವಂತಹ ಇದಿದೆ, ಗುರುತುಗಳು ಕಾಣ್ತು, ಏನೋ ಗೊತ್ತಾಗುತ್ತೆ. ತಜ್ಞರು ಅವರು ಓದ್ಕೊಂಡಿರ್ತಾರೆ. ಸೊ ಅದು ಗೊತ್ತಾಯಿತು ಅಂದರೆ ಇನ್ನು ತನಿಖೆಯನ್ನು ಮುಂದುವರಿಸಬಹುದು ಅಂತ ಆಗಿದೆ. ಇದರ ಮಧ್ಯದಲ್ಲಿ ಸಾಕಷ್ಟು ಜನರು ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಊಹಾಪೋಹ ಸುದ್ದಿಗಳನ್ನು ನಾವು ನಿನ್ನೆ ಹೇಳಿದ್ವಿ. ಅಂದರೆ ನಂಗೆ ಯಾವುದೋ ಒಂದು ಗುಂಪು ಹೀಗೆಲ್ಲ ಮಾಡುವಂತ ಹೇಳಿತ್ತು ಅನ್ನೋದನ್ನು ಅಪರಿಚಿತ ದೂರುದಾರ ಹೇಳಿದ್ದನಂತೆ. ನಾವು ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ ವೀಕ್ಷಕರೇ, ಯಾಕಂದ್ರೆ ಸರ್ಕಾರದಿಂದ ಅಥವಾ SIT ತನಿಖಾ ತಂಡದಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆ ಒಂದು ಕಾರಣಕ್ಕೆ ಮೂಲಗಳು ಅಥವಾ ಆಗಿದೆಯಂತೆ ಎನ್ನುವಂತಹ ವಿಚಾರವನ್ನೇ ಹೇಳ್ತೀವಿ. ಈಗ ಅನಾಮಿಕಾ ದೂರುದಾರ ಇದು ಒಂದು ಗುಂಪು ನಂಗೆ ಹೇಳಿಕೊಟ್ಟಿತ್ತು ಅಂತ ಹೇಳಿದನಂತೆ. ಸೊ ಹೇಳಿದ್ನಂತೆ, ಅವನ ಕೈಯಲ್ಲಿ ತಲೆ ಬುರುಡೆ ತಂದು ಇಟ್ಟಿದ್ದರಂತೆ. ಸೊ ಈ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ SITಯೇ ತೆರೆ ಎಳೆಯಬೇಕಾಗಿದೆ. ಇನ್ನು ಸದನದಲ್ಲಿ ಇದರ ವಿಚಾರವಾಗೂ ಕೂಡ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಈಗ ಮಣ್ಣು ತಜ್ಞರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಮಧ್ಯದಲ್ಲಿ 15 ವರ್ಷಗಳ ಹಿಂದೆ ಕಾನೂನು ಬಾಹಿರವಾದ ಹೆಣವನ್ನು ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಹೇಳಿ ಇನ್ನಿಬ್ಬರು ಬಂದಿದ್ದಾರೆ. ಈಗ ಟೋಟಲ್ ಆಗಿ ಹೇಳಬೇಕು ಅಂದರೆ ಧರ್ಮಸ್ಥಳ ಪ್ರಕರಣ, ಧರ್ಮಸ್ಥಳ ಕೇಸ್ ಅದು ಯಾವ ರೂಟನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಬಗೆದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.